ರೋಡ್ ಸರಿ ಮಾಡಿಲ್ಲ, ರಸ್ತೆ ಸರಿ ಮಾಡಿಲ್ಲ. ಕಾನೂನು ಸಾವಿರ ಕಾನೂನಿದೆ. ಕಾನೂನು ಏನ್ ಹೇಳ್ತದೆ? ರಸ್ತೆ ಸರಿ ಮಾಡ್ರಿ, ಟೋಲ್ ಸುಂಕ ಉತ್ತಿ ಮಾಡಿ ಅಂತ ಹೇಳ್ದ. ಟೋಲ್ ಏನ್ ಹೇಳ್ತದೆ? ಟೋಲ್ ಏನ್ ಹೇಳ್ತದೆ ಗೊತ್ತಾ? ರಸ್ತೆ ಸುಂಕ ಉತ್ತಿ ಮಾಡಿ ಅಂತ ಟೋಲ್ ಹೇಳ್ತಾರೆ. ಲೋಕಲ್ ಅವ್ರಿಗೆ K52 ಲೋಕಲ್ ವೆಹಿಕಲ್ ಬಿಡಲ್ಲ ಅಂದ್ರೆ ಏನ್ರಿ? ಲೋಕಲ್ K52 ಲೋಕಲ್ ವೆಹಿಕಲ್ ನ ಬಿಡಲ್ಲ ಅಂದ್ರೆ ಟೋಲ್ ಅವ್ರಿಗೆ ಪೊಲೀಸ್ನವ್ರು ಒಮ್ಮಿಗೆ ಕೊಡ್ತಾವ್ರ. ಯಾವ ಕಡೆ ಉಸ್ತಿ ಮಾಡ್ದಂಗಲ್ಲ. ಹೇಳ್ರಿ, ಹೇಳ್ತೀನಿ. ಪ್ರತಿಯೊಬ್ಬ ಪೊಲೀಸ್ನವ್ರು ಯಾರ್ಯಾರು ಆಯ್ಕೊಂಡ್ ತಿಂದವ್ರೆ, ಪ್ರತಿಯೊಬ್ಬ ಪೊಲೀಸ್ನವನು ಯಾರು, ಪ್ರತಿಯೊಬ್ಬ ಎಂದು ಕಾಸು ಮುಟ್ಕೊಂಡು ಪೊಲೀಸ್ನವನು ಯಾರ್ಯಾರು ಆಯ್ಕೊಂಡ್ ತಿಂದವ್ರೆ 7 ಅಲ್ಲ 70 ಕೇಸ್ ಹಾಕ್ಲಿ, ಎಲ್ಲಾರ ಮೇಲೂ ಐತೆ. ಪೊಲೀಸ್ನವ್ರಿಗೂ ಐತೆ ನೋಡ್ರಿ. MLA ತಪ್ಪು ಮಾಡಿದ್ರೆ MLAಗೂ ಐತಿ, ಇನ್ಕ್ಲೂಡಿಂಗ್ MLA. ಯಾವುದೇ ಪಕ್ಷ ಇರ್ಲಿ, ಪಕ್ಷ ಬಿಟ್ಟು ಮಾತಾಡ್ತೀನಿ. 3 ಸತಿ ನರಸೀಪುರ ಗ್ರಾಮ ಪಂಚಾಯತಿ ಏನ್ರಿ, ನರಸೀಪುರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ನರಸೀಪುರ ಗ್ರಾಮ ಪಂಚಾಯತಿ ಮೆಂಬರ್ಗಳು ಬಂದು ಕ್ಲೋಸ್ ಮಾಡ್ತವ್ರೆ. ಇವರೆಲ್ಲ ರೋಲ್ ಕಾಲ ಮಾಡ್ತಾವ್ರೆ. ಏನ್ರಿ ಕಾಸು ಕೊಡ್ದೆ ಅಂದ್ರೆ ಏನ್ರಿ ಏನ್ ಮಾಡ್ಬೋದೇನ್ರಿ? MLA ಸಾಹೇಬ್ರೆ, ಕಾಂಗ್ರೆಸ್ MLA ಸಾಹೇಬ್ರೆ, MLA ಸಾಹೇಬ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ. MLA ಸಾಹೇಬ್ರೆ, ಕಾಂಗ್ರೆಸ್ MLA ಸಾಹೇಬ್ರೆ ನಿಮ್ಗೆ ಹೇಳ್ತೀನಿ, ಡೈರೆಕ್ಟ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಬೇಕೋ ಮಾಡ್ತೀರಾ ಮಾಡ್ರಿ, ತಾಕತ್ತಿದ್ರೆ. ಗೌರ್ಮೆಂಟ್ ಆಸ್ಪತ್ರೆ ಅಂತ ಮಾತಾಡದೆ 2 ವರ್ಷ ಆಯ್ತು. ನಿಮ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಬರೀ ರಸ್ತೆ ಪೂಜೆ ಮಾಡ್ತೀರಾ, ಇಲ್ಲ ಗುಂಡಿ ಮುಚ್ಚೋದು ಇಲ್ಲ. ಅತಿ ಶೀಘ್ರದಲ್ಲಿ ನಿಮ್ಗೆ ಗುಂಡಿ ರಸ್ತೆ ಸರಿ ಇಲ್ಲದ ಜಾಗಕ್ಕೆ ವಾರಂಟಿ ಬಿಡ ಕೆಲಸ ಮಾಡಿಸ್ತೀನಿ ನಾನು. MLA ಸಾಹೇಬ್ರೆ ಅರ್ಥ ಮಾಡ್ಕೊಬೇಕು. ಯಾರು ಇರ್ಲಿ ಇಲ್ದಿರಿ ಜೊತೆಗೆ ಓಪನ್ ಆಗಿ ಹೇಳ್ತೀನಿ. MLA ಸಾಹೇಬ್ರೆ ಅರ್ಥ ಮಾಡ್ಕೊಳ್ಳಿ. ಲೋಕಲ್ ಜನ ಓಡಾಡ್ತಿಲ್ಲ, ರಸ್ತೆ ಸರಿ ಮಾಡ್ರಿ. ಫಸ್ಟ್ ST ಕಮಿಷನ್ ಬಂದೈತಿ ನಿಮ್ಗೆ ರೀ. ST ಕಮಿಷನ್ ಮುಂದೆ ಟೋಲ್ ಓಪನ್ ಮಾಡಕ್ಕೆ ಯಾರು ಮಂತ್ರಿ ಕೊಡ್ತಿದ್ದೀರಿ? ಒಬ್ಬ ಗಂಡ ಹೆಂಡತಿ ಬೈಕಲ್ ಬಂದ್ರೆ ಬಿದ್ದು ಸಾಯ್ತಾರೆ, ನೋಡೋರ್ಗಿಲ್ಲ. ಫಸ್ಟ್ ಏಡ್ ಐತೆ ಅಂದ್ರೆ ನಿಮ್ ಟೋಲ್ ಅಲ್ಲಿ? ನಾನ್ ಕೇಳೋದು ನೋಡ್ರಿ, ನರಸೀಪುರ ಟೋಲ್ ಅಲ್ಲಿ ಪ್ರತಿಯೊಬ್ಬರಿಗೂ ಕಮಿಷನ್ ಓದ್ತಾ ಐತೆ, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್. ಏನ್ ಅರೆಸ್ಟ್ ಮಾಡ್ತಾರೇನ್ರಿ? ನೋಡ್ರಿ ಇಲ್ಲೋಡ್ರಿ, ನನ್ನ ಅರೆಸ್ಟ್ ಮಾಡ್ಲಿ, ನನ್ಗೆ ಎದ್ರಲ್ಲ. ನಾನು ಅರೆಸ್ಟ್ ಮಾಡ್ಲಿ, ಯಾಕಂದ್ರೆ ನನ್ನ ಸ್ವಂತ ದುಡ್ಡು ಮೇಲೆ ಬದುಕೋ ನಾನು. ಎಲ್ಲಾರು ನಿಮ್ಮನ್ನ ಊಟ ಮಾಡಿ ನೀವೇನ ಮಾಡ್ತಾರಪ್ಪ. ಟೋಲಲ್ಲಿ ರೌಡಿಸಂ ಮಾಡ್ತೀರಾ? ನಿಮ್ ಕುಮ್ಮಕ್ ಯಾರು MLAನಾ? ಈ ಬ್ಯಾರಿಗೇಡ್ ಪೊಲೀಸ್ನವರೇ ಮಾಡಿದ್ರೆ 3 ದಿನದಲ್ಲಿ ಸಸ್ಪೆಂಡ್ ಮಾಡಿ ಸಿಕ್ಕೊಂಡ್ರಿ. ಅವ್ರ ನನ್ನ ಹತ್ರ ದಾಖಲೆ ಹೋವೆ ಬಿಡ್ತೀನಿ. ಸಮಯ ಬಂದಾಗ ಪೊಲೀಸ್ನವ್ರಿಗೂ ಬಿಡ್ತೀನಿ, ದಾಖಲೆ ಬಿಡ್ತೀನಿ, ದಾಖಲೆ ಸಮೇತ ಅವೇ ಬಿಡ್ತೀನಿ. ರಸ್ತೆ ಸರಿಯಾಗಿಲ್ಲ ಏನ್ರಿ? ಪ್ರತಿಯೊಂದಕ್ಕೂ ಕಾಂಗ್ರೆಸ್ MLA ಕುಮ್ಮಕ್ಕು ಅಂದ್ರೆ ಹೆಂಗ್ರಿ? ಜನ ಹೆಂಗ್ರಿ ಬದುಕ್ತಾರೆ? ಹಂಗಾರೆ ಸರ್ಕಾರ ಇದೇ ಇರ್ತದೇನ್ರಿ? ಸರ್ಕಾರ ಯಾವ್ದು ಬರಲ್ವೇನ್ರಿ? ಏನ್ರಿ? ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಬಂದಿದ್ದೀರಿ ಅಂದ್ರೆ ನಮ್ದವ್ರು ರೋಲ್ ಕಾಲ್ ಮಾಡ್ತಾರೆ, ನನ್ನ ಹತ್ರ ಕೇಳ್ತಾರೆ ಅಂದ್ರೆ ಏನ್ರಿ ಅರ್ಥ? ಏನಾಯ್ತು ಸರ್ ಇಲ್ಲಿ? ಸರ್ ಏನಿಲ್ಲ, ಯಾರೋ ಒಬ್ಬ ಸತ್ರು ಕೆಟ್ಟರು ಆಕ್ಸಿಡೆಂಟ್ ಆದ್ರೂ ಕೂಡ ನಾನು ಬರ್ಲೇಬೇಕು. ನಿಮಗ್ ಗೊತ್ತಿದೆ, ನಾನು ತುಂಬಾ ನ್ಯೂಸ್ ನೋಡಿರ್ತಾರೆ ಜನ. ನಮ್ ಗಾಡಿಗಳು ಯಾವನಾದ್ರೇನು ಅಂದ್ಬಿಟ್ಟು ಲೋಕಲ್ ಹುಡುಗರು ನನ್ಗೆ ಕರೆಸ್ತಾರೆ. ನನ್ಗೆಲ್ಲ ಲೋಕಲ್ ಹುಡುಗರು ಗೊತ್ತಿರೋರೆ, ಯಾಕಂದ್ರೆ ನಾನು ಲೋಕಲ್ ಹುಡುಗನೇ. ಬಿದ್ದವ್ರೆ, ಸತ್ತವ್ರೆ, ಕೆಟ್ಟವ್ರೆ 3 ಸತಿ ನಾನು ಬಿಟ್ಟಿದ್ದೀನಿ. ಕಾಂಗ್ರೆಸ್ ಮೆಂಬರ್ಗಳೇ ಬಿದ್ದವ್ರೆ, ಕಾಂಗ್ರೆಸ್ ಮೆಂಬರ್ಗಳೇ ಗಲಾಟೆ ಮಾಡವ್ರೆ. ಶಾಸಕರು ಬರೇ ರಾಜಿ ಮಾಡ್ಕೊಂಡಿದ್ರೆ ಆಗಲ್ಲ ರೀ. ಇಂಥ ಕಾಲ ರಾಜಿ ಮಾಡಿದ್ರೆ ಜನ ಸಾಯ್ತಾವ್ರೆ. ಸೋಮಪುರ ಹೋಬಳಿಲಿ ಎಷ್ಟು ಜನ ಸಾಯ್ತಾವ್ರೆ ಹೇಳ್ರಿ? ಸೋಮಪುರ ಹೋಬಳಿಲಿ ಎಷ್ಟು ಜನ ಸಾಯ್ತಾವ್ರಿ? ನಾನು ಫ್ರೀ ಬೇಡ ರೀ, ಇನ್ನ 100 ರೂಪಾಯಿ ಜಾಸ್ತಿ ಕೊಡ್ತೀನಿ. ನನಗೆ ದುಡ್ಡಿಂದಲ್ಲ, 100 ರೂಪಾಯಿ ಜಾಸ್ತಿ ಕೊಡ್ತೀನಿ. ನಮ್ ಬಂದ್ ಲೋಕಲ್ ಗಾಡಿಯವ್ರನ್ನ ಬಿಡೋದಂದ್ರೆ ಹೆಂಗ್ರಿ? ರಸ್ತೆ ಸರಿ ಮಾಡವ್ರೇನ್ರಿ? ಫಸ್ಟ್ ಏಡ್ ಐತೇನ್ರಿ? ಈ ರಸ್ತೆಗೆ ಟೋಲ್ ಬೇಕೇನ್ರಿ? ಈ ರಸ್ತೆ ಟೋಲ್ ಗೊತ್ತರು ಹೆಣ್ಮಕ್ಳಿಗೆ ನೀಟಾಗಿ ಒಂದು ಸುರಕ್ಷತೆ ಇಲ್ಲ ಇಲ್ಲಿ. ಹೆಣ್ಮಕ್ಳಿಗೆ
ಮಾಡಿದ್ವಿ ಬಾ ವಾಶ್ರೂಮ್ ಎಲ್ಲ ಐತೆ ಇಲ್ಲಿ. ಅಲ್ಲಲ್ಲ ಅವನು ತೋರ್ಸಿ ಮಾಡ್ಬೇಕು. ಒಂದು ಫಸ್ಟ್ ಏಡ್ ಇಲ್ಲ, ಏನಿಲ್ಲ, ಮಾತಾದ್ರೆ MLA ಸತ್ಯತೆ ತೋರಿಸಿ, ಸತ್ಯತೆ ತೋರಿಸಿ. ನೀವೇನ್ ಮಾಡ್ತೀರೋ ಮಾಡಿ ಅಂತ ಲೋಕಲ್ ಜನ ಕಮಿಷನ್ ಕಾಸ್ಗೋಸ್ಕರ ಹೇಳ್ತಾರೆ. MLA ಎಷ್ಟು ಕೋಟಿಗೆ ಅವ್ರಿ MLA ಎಷ್ಟು ಕೋಟಿಗೆ ಅವ್ರಿ MLA ಕಾಸ್ಗೋಸ್ಕರ ಮಾತಾಡ್ತಾರೆ ಅಂದ್ರೆ MLA ಬಲ. ಸತ್ಯತೆ ಎಲ್ರಿ ಐತೆ ಜನಕ್ಕೆ, ಸತ್ಯತೆ ಎಲ್ರಿ ಐತೆ ಜನಕ್ಕೆ. ನಾವು ರಾಜಕೀಯದಲ್ಲಿ ಬೆಳೆಯೋದೇ ಬೇಡ, ಏನು ಬೇಡ, ಸತ್ಯತೆ ಎಲ್ರಿ ಐತೆ ಜನಕ್ಕೆ. ಅವ ಪೊಲೀಸ್ನವರು ಕೂಡ ಅವ್ರು ಅಡಿಯಾಳಾಗಿ ಬಾಳ್ತಾ ಇದಾರೆ. ಡೌಸ್ಪೇಟೆ ಪೊಲೀಸ್ನವರು ಇಡೀ ತಾಲೂಕಲ್ಲಿ ನಾನು ಲೈವ್ ಕೊಡ್ತೀನಿ. ಗಿಮಕ್ ಅಂದ್ರೆ ಅವ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಪೊಲೀಸ್ನವ್ರದ್ದು ಡಾಬಸ್ಪೇಟೆ ಪೊಲೀಸ್ನವ್ರದೇ ಡಾಕ್ಯುಮೆಂಟ್ಸ್ ಕೊಡ್ತೀನಿ ರೀ. ಮಾಡ್ಲಾರೆ ರೌಡಿಗಳು ಕಲ್ಸ್ತಾರೇನ್ರಿ? ಆಯ್ತು ಬಿಡ್ರಿ, ನಮ್ ಸಂಘಟನೆಯವರು ಕೊಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತೀನಿ. ನಮ್ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತೀನಿ. ನಾನೊಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಕೊಡ್ತೀನಿ. ಅದ್ ಯಾವ MLA ಅದೇನ್ ಮಾಡ್ತಾರ ನೋಡ್ತೀನಿ. ಆಯ್ತು.